ವಿಧಾನಸಭೆಯಲ್ಲಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಪಿಎಂ ಅಶೋಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ನಡೆದ 2025-26ನೇ ಸಾಲಿನ ಪ್ರಥಮ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕ ತನ್ನ ಇಲಾಖೆಯ ವರದಿ ವಾಚಿಸುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಶಾಸಕ ಪಟ್ಟಣ ಕೆಲಸದ ವೇಳೆಯಲ್ಲಿ ಇಲಾಖೆಯಲ್ಲಿ ಲಭ್ಯವಿರದೆ ಏಜೆಂಟ್ ಮೂಲಕ ಕೆಲಸ ನಿರ್ವಹಿಸುವ ಕುರಿತು ದೂರುಗಳು ಕೇಳಿಬಂದಿವೆ. ಸ್ವತಃ ನಾನೇ ಹಲವು ಬಾರಿ ಕಚೇರಿಗೆ ಬಂದರೂ ಕೈಗೆ ಸಿಗುತ್ತಿಲ್ಲ. ನಿಮ್ಮ ನಡೆಯಲ್ಲಿ ಬದಲಾವಣೆ ಕಾಣದೆ ಇದೇ ರೀತಿ ಮುಂದುವರೆದಲ್ಲಿ ಭ್ರಷ್ಟಾಚಾರ ಆರೋಪದಡಿಯಲ್ಲಿ ನಿಮ್ಮನ್ನು ಮನೆಗೆ ಕಳುಹಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಯುತ್ತಿದೆ. ಕಾರ್ಮಿಕ ಕಾರ್ಡ್ ನೋಂದಣಿಗೆ ಲಂಚ ಪಡೆಯುತ್ತಿರುವ ಬಗ್ಗೆ ದೂರು ಕೇಳಿಬಂದಿವೆ. ನಿಮಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವೇ ಎಂದು ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮಧುರ್ ಅವರನ್ನು ವಿಧಾನಸಭೆಯ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಟ್ಟಣ ತರಾಟೆಗೆ ತೆಗೆದುಕೊಂಡರು. ಸಮಸ್ಯೆ ಹೇಳಿಕೊಳ್ಳಲು ಬಂದ ಸಾರ್ವಜನಿಕರೊಂದಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅನ್ಯೋನ್ಯತೆಯಿಂದ ವರ್ತಿಸಿ ಪರಿಸ್ಥಿತಿ ತಿಳಿಗೊಳಿಸಬೇಕು ಎಂದ ಅವರು, ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿವೆ. ಸಾರ್ವಜನಿಕರನ್ನು ಸತಾಯಿಸದೆ ಕೆಲಸ ಕಾರ್ಯ ನಿರ್ವಹಿಸುವಂತೆ ಸ್ಥಳದಲ್ಲಿದ್ದ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ ಅವರಿಗೆ ಸೂಚಿಸಿದರು. ವಿವಿಧ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖಾ ವ್ಯಾಪ್ತಿಯ ಕೆಲಸ ಕಾರ್ಯಗಳ ಬಗೆಗೆ ಸಭೆಗೆ ಮಾಹಿತಿ ನೀಡಿದರು. ಇಲಾಖೆಯ ಅಧಿಕಾರಿಗಳ ವರದಿ ಆಲಿಸಿದ ಅಶೋಕ್ ಪಟ್ಟಣ, ತಾಲೂಕಿನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕೆಲಸ ನಿರ್ವಹಿಸಬೇಕು. ಒಂದು ವೇಳೆ ಜನತೆಯಿಂದ ದೂರುಗಳು ಕೇಳಿಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಶಾಸಕ ಅಶೋಕ್ ಪಟ್ಟಣ ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಹಾಗೂ ರಾಮದುರ್ಗ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಚೇತನ್ ಕುಮಾರ್, ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಗೋಳ, ತಾಲೂಕ್ ಪಂಚಾಯತ್ ಇಒ ಬಸವರಾಜ್ ಐನಾಪುರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೇಜರ್ ಕಂಪ್ಲೇಂಟ್ ಮೇಲೆ ಒಬ್ಬ ಏಜೆಂಟ್ ಇಟ್ಕೊಂಡಿದ್ಯಾ? ಹೇಳ್ತೀನಿ ಕೇಳಿದ್ರಿ. ಏಜೆಂಟ್ ಇಟ್ಕೊಂಡ್ಯಾ, ಕಾರ್ಡ್ ಮಾಡಕ್ಕೆ ರೊಕ್ಕ ಇಸ್ಕೊಂತ ಇದ್ದೀರಿ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 1 year ಸರ್. 1 yearಗೆ ಇಷ್ಟು ಲಂಚ ಶುರು ಮಾಡ್ಬಿಟ್ಟಲ್ಲಪ್ಪ. ಲೋಕಾಯುಕ್ತ ಹಿಡ್ಕೊಡ್ತಾ ಇದ್ದೆ, ವಾರ್ನಿಂಗ್ ಮಾಡೋದು ಹೇಳ್ತಾ ಇದ್ದೀನಿ. ಇವತ್ತು ಲೋಕಾಯುಕ್ತ ಕೈಗೆ ಸಿಕ್ಕಾಕೊಂತ ಇದ್ದೆ. ಒಂದಿನ ಜಸ್ಟ್ ಮಿಸ್ ಆಗಿದೆ. ನೀನು ಕಂಪ್ಲೇಂಟ್ ಇದೆ. ನಾನೇನು ಎಲ್ಲಾರ ಮುಂದೆ ಹೇಳ್ತಾ ಕಾಲೇಜ್ ಎಲ್ಲ ಯಾರಿಗೂ ಕರಪ್ಟ್ ಇದೆಯಾ? ಎಲ್ಲ ಬೋರ್ಡ್ಗೆಲ್ಲ ಇದಕ್ಕೆ ತಗೋತೀಯ ನೀನು? ಕಾರ್ಡ್ ಮಾಡಕ್ಕೆ ರೊಕ್ಕ ತಗೋತೀಯ? ಕೊಡಕ್ಕೆ ನೀನು ತಾರತಮ್ಯ ಯಾರು ಬೇಕು ರೊಕ್ಕ ಕೊಡೋದು ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೆ. ಎಲ್ಲ ಕಂಪ್ಲೇಂಟ್ ವಿತ್ ಲೀಸ್ಟ್ ಇದೆ ನನ್ನ ಹತ್ರ. ಎಲ್ಲ ಗೊತ್ತಿದೆಯಪ್ಪ, ನಿಂದೆಲ್ಲ ಫುಲ್ ಸಮಾಚಾರ ಹಿಸ್ಟ್ರಿನೇ ಗೊತ್ತಿದೆ. ಬಂದೆ, ನೀನು ಯಾವ ಬ್ಯಾಕ್ ಗ್ರೌಂಡು, ಯಾವ ಏಜೆಂಟ್ ಇದ್ರಿ ಎಲ್ಲ ಗೊತ್ತಿದೆ. ಏಜೆಂಟ್ ಅರೆಸ್ಟ್ ಮಾಡಿ ಬಂದು ಪೊಲೀಸ್ ಹಾಕಿದ್ರೆ ಆಮೇಲೆ ನಿನ್ ಬಾಯಿ ಬಿಟ್ರೆ ನೀನು ಜೈಲ್ಗೆ ಹೋಗ್ತೀಯ. ಆಮೇಲೆ ಸಾಕು ನಡಿ. ದೊಡ್ಡ ಪಕ್ಷ ಇದೆ. ಸಿಬ್ಬಂದಿ ತಗದೆ ಅಂದ್ರೆ ಸರ್ ಅವ್ರ ಆಫೀಸ್ ವರ್ಕ್ ನಮಗ್ ಇದಾಗಲ್ಲ ಅಂತ ಹೇಳ್ತಿದ್ದಾರೆ ಸರ್. ಲೋಕಲ್ ಕೊಡಿಸ್ತಾರೆ ಅತಿಥಿ ಸರ್. ನಾನು MLA ಹೇಳ್ತಾರ ಕೇಳು. ಓಕೆ ಸರ್. ಹ್ಯಾಂಡಿಕ್ಯಾಪ್ ಇರೋರಿಗೆ ನೀವು ಹಳ್ಳಿ ಒಳಗೆ ಕಳ್ಸ್ಬೇಡ, ನೀವು ಆಫೀಸ್ಗೆ ಇಟ್ಕೊಂಡು ಹೇಳಿದೀನಿ. ಓಕೆ ಸರ್. 3ನೇ ಸರಿ ಬೇಕು ಅಂತ ನಂಗೆ ನೆನೆ ಹೇಳಿಲ್ಲ. ಇವತ್ತು ಎಲ್ಲರಿಗೆ ಮಾತಾಡ್ಬೇಕು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಸರ್, ನೀನ್ ಏನ್ ಹೇಳಿದ್ರೆ ನೆನ್ನೆ ಬಂದು ಆರ್ಡರ್ ಮಾಡಿದೀನಿ. ಇದೆ ಸರ್, ಇದು ಓಕೆ ಸರ್. ಏನಾಗಿದೆ ಸರ್, ಅವರು ಇದು ಮಾಡಕ್ 15 ವರ್ಷದಿಂದ ಅಲೆ ಕೂತಾರ ಆಫೀಸ್ನಾಗೆ. ಅವ್ರೇ ಕೂತ್ಕೊಂಡ್ರ ನೀವು ಆಫೀಸ್ನಾಗೆ? ಇಲ್ಲ ಸರ್, ಅದು ಸ್ವಲ್ಪ ವರ್ಕ್ ಏನದು ಸ್ವಲ್ಪ ಚೇಂಜ್ ಮಾಡ್ತೀವಿ. ಏನ್ ಅವ್ರು ಬೇರೆ ಕಡೆಗೆ ಬರೋರು ಅವ್ರು ಕೆಲಸ ಮಾಡಲ್ಬಾರು? ಇಲ್ಲ ಸರ್, ಅವರು ವರ್ಕ್ ಹ್ಯಾಂಡಿಕ್ಯಾಪ್ನವ್ರಿಗೆ ಯಾಕೆ ಆರ್ಡಿ ಹ್ಯಾಂಡಿಕ್ಯಾಪ್ ತರಿಸ್ತೀರಾ? ನಾನು ಹೇಳಿದ್ರೆ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವ್ರಿಬ್ರು ಆಫೀಸ್ ಹಾಕೊಳಪ್ಪ. ಸಿಕ್ಕಿದವ್ರು ಅಲ್ಲಿ ಮುಂದೆ ನಾಗಪ್ಪ ಅಂದ್ರೆ ಅವ್ರೇ ಇಟ್ಕೊಂಡು ಕೂತಾವ್ ನೀನು. ಇಲ್ಲ ಸರ್, ಅವರು ವರ್ಕಿಂಗ್ ಇದಾಗಲ್ಲ ಅಂತ ಅವ್ರು ಹೇಳ್ತಾರೆ. ನೀನ್ ಕೇಳ್ತಿಯಪ್ಪ, ಏನಾದ್ರು ವರ್ಕ್ ನಿಂಗಾಗಲ್ಲ ಮಾಡಿಸ್ತೀವಿ. ನೀನ್ ಆಫೀಸರು. ಓಕೆ ಸರ್. ಯಾರಾದ್ರೂ ನೀನು ಕೆಲಸ ತಗೊಂಡು ಕೆಪಾಸಿಟಿ ಇರ್ಬೇಕು ನಿನಗೆ. ಹಾಗೆ ನಿನ್ ಕೆಪಾಸಿಟಿ ಇಲ್ಲ ಅಂತ ಆಯ್ತು. ಡಿಪೆಂಡ್ ಆಗಿದೆಯಾ ನೀನು? ಹಂಗಿಲ್ಲ ಸರ್, ಸ್ವಲ್ಪ ಅವ್ರಿಗೆ ಇದಾಗಲ್ಲ. ಏನು ಇದಾಗಿದೆ ಸಂಬಂಧಿಕರ? ಇಲ್ಲ ಸರ್, ಯಾಕೆ ಮಾಡಿಸ್ತೀನಿ ಸರ್. ಎಷ್ಟು ಸರಿ ಹೇಳಿದ್ದೀರಾ ನಿಮ್ಗೆ? ಈಗ ಮಾಡ್ತೀನಿ ಸರ್. ಆರ್ಡರ್ ಮಾಡಿದ್ರೆ ಎಲ್ಲಿ ತೋರಿಸ ಆರ್ಡರ್? ಓಕೆ ಸರ್, ಇದು ಮಾಡ್ತೀನಿ. ಎಲ್ಲಿದೆ ಆರ್ಡರ್? ಸಾರಿ ಸರ್, ಮಾಡ್ತೀನಿ. ಇದು ಮಾಡಿದ್ದಾರೆ ಸರ್ ಅವರು. ಆರ್ಡರ್ ಮಾಡಿದ್ದೀನಿ ಸರ್ ಅಂತ ಹೇಳಿದ್ದಾರೆ. ಅಂದ್ರೆ ಸರ್ ಅವರು ವಾರ ಹಿಂದೆ ಹೇಳಿದ್ರಿ 1ನೇ ತಾರೀಕು ಆರ್ಡರ್ ಮಾಡ್ತೀನಿ ಸರ್ ಅಂತ. 1ನೇ ತಾರೀಕು ಆಯ್ತು. ಮೊನ್ನೆ ನಮ್ಮ ಮನೆಗೆ ಬಂದಾಗ ಇಲ್ಲ ಸರ್ ಆರ್ಡರ್ ಮಾಡಿದ್ದೀನಿ ಆಗೋಯ್ತು ಮಾಡೋದು. ನನಗೆ ಬಂದಿರೋ ರಿಪೋರ್ಟ್ ನೋಡಿ ಏನು ಮಾಡೇ ಇಲ್ಲ. ಅವ್ರ ಜೊತೆ ಅಡ್ಡಾಡ್ಕೊಂಡು ಕೂತಿರ್ತೀನಿ.
ಇಲ್ಲ ಸರ್ ನಾವೇನೋ ಒಳ್ಳೇನು ಅಂತಾರೆ ಬಹಳ ಜಾತಿ ದೊಡ್ಡವನ ಬಿಟ್ಟಿದ್ಯಾ ನೀನು ಇಲ್ಲ ಸರ್ ಏನ್ ನನಗೆ ಮಾಹಿತಿ ಗೊತ್ತಾಗಲ್ಲ ಅನ್ಕೊಂಡು ಇನ್ಮೇಲೆಗೆ ಇಲ್ಲ ಸರ್ ಇನ್ಫಾರ್ಮೇಶನ್ ಕೊಡಿ, ಎಲ್ಲಾ ಡಿಪಾರ್ಟ್ಮೆಂಟ್ ಮಾಹಿತಿ ಬರುತ್ತೆ ನನಗೆ. ಹ್ಯಾಂಡಿಕ್ಯಾಪ್ ಅವ್ರು ಯಾರು ಮಗ ನೋಡಿಲ್ಲ ಹ್ಯಾಂಡಿಕ್ಯಾಪ್ ಅವ್ರು ಯಾರ ಪಾಪ ಹ್ಯಾಂಡಿಕ್ಯಾಪ್ ಇದ್ದಾರೆ ಸರ್, ಹಳ್ಳಿಗೆ ತಿರುಗಬೇಕು, ಅವ್ರಿಗೆ ಆಫೀಸ್ ಹಾಕಕ್ಕೆ ಹೇಳಿ ಪಾಪ ಅಲ್ಲಿ ಆಫೀಸ್ 15 ವರ್ಷದಿಂದ ಕೂತಾರೆ ಯಾರು ಇಬ್ರು ಅವ್ರು ಕಳ್ಸಿದ್ದ ಆಚೆ ಕಡೆ ಅಂತ ಹೇಳಿದ್ರೆ ನೀನು ಅವ್ರಿಗೆ ಮಾತಾಡ್ಕೊಂಡು ಕೂತ್ಕೊಂತೀನಿ ಆಫೀಸಿಗೆ. ಇಲ್ಲ ಸರ್ ಸಾರಿ ಈಗ ನೀನ್ ಯಾಕೆ ಸುಳ್ಳು ಹೇಳಿದೆ ಮತ್ತೆ ನನಗೆ ಮಾಡಿಲ್ಲ ಮಾಡಿಲ್ಲ ಸರ್ ಆಕ್ಚುಲಿ ಇದು ಮಾಡಿದ್ದು ಸರ್ ಅವ್ರ ಹ್ಯಾಂಡಿಕ್ಯಾಪ್ದವ್ರು ಏನಂದ್ರೆ ಸರ್ ನನ್ಗೆ ಯಾರು ಮೈಂಡ್ ಗೊತ್ತಿಲ್ಲ, ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡೋದು ಹ್ಯಾಂಡಿಕ್ಯಾಪ್ ನ ಆಫೀಸ್ ಹಾಕಿದ್ದ ಪಾಪ ಅವ್ರು ಬಹಳ ಕೊಟ್ರು ಅಲ್ಲೆಲ್ಲ ಹೋಗ್ತಾರೆ, ಬಹಳ ದೂರ ಆಗ್ತಾರೆ ಪಾಪ ಅವ್ರಿಗೆ ಆಫೀಸ್ ಹಾಕಿ ಆಫೀಸ್ನಾಗ ಯಾರ ಹೆಸರು ಹೇಳೋದು 15 ವರ್ಷದಿಂದ ಅವ್ರು ಅಲ್ಲೇ ಇದ್ದಾರೆ ಅವ್ರ ಕಳ್ಸಿ. ಹಾ ಸರ್ ಸೂಪರ್ವೈಸರ್ ಸರ್ ಈಗ ಸೀನಿಯರ್ ಸೂಪರ್ವೈಸರ್ ಇಬ್ರು ಇದ್ರು ಸರ್, ಅವರು 2-3 ವರ್ಷ ಆಯ್ತು ಸರ್. ಹಾ ಸರ್ ಸೂಪರ್ವೈಸರ್ ಸರ್ ಫೀಲ್ಡ್ಗೆ ಅದ ಸರ್ ಅವ್ರು ಹ್ಯಾಂಡಿಕ್ಯಾಪ್ ಇದ್ರು ಸರ್ ಹೇಳಿದ್ರು ಹ್ಯಾಂಡಿಕ್ಯಾಪ್ ಅವ್ರಿಗೆ ಆಫೀಸ್ಗೆ ಹಾಕಿದ್ರು ಸರ್. ಹ್ಯಾಂಡಿಕ್ಯಾಪ್ ಆಫೀಸ್ ಹಾಕೊಳ್ಳಿ. ಓಕೆ ಸರ್ ಅದೇ ಹೇಳಿ. ಬೇರೆ ಏನಿಲ್ಲ. ಹೌದು ಸರ್ ನನಗೆ ಯಾರು ಗೊತ್ತಿಲ್ಲ, ಹ್ಯಾಂಡಿಕ್ಯಾಪ್ ಗೊತ್ತಿಲ್ಲ, ನೀವು ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ನನಗೆ ಕಂಪ್ಲೇಂಟ್ ಬಹಳ ಜನ ಕಂಪ್ಲೇಂಟ್ ಮಾಡ್ತಾವ್ರೆ ಹ್ಯಾಂಡಿಕ್ಯಾಪ್ ನ ಪಾಪ ಬಹಳ ಕಷ್ಟಪಟ್ಟು ಊರು ಹಳ್ಳಿ ಪಾಪ ಆಫೀಸ್ಗಳಿಗೆ 15 ವರ್ಷದಿಂದ ಅವ್ರು ಯಾರು ಇದ್ದಾರೆ ಅಲ್ಲೇ ಕೊಡ್ತಾವ 15 ವರ್ಷದಿಂದ. ಇದಕ್ಕೆ 15 ವರ್ಷದಿಂದ ಅಲ್ಲೇ ಇಟ್ಕೊಂಡ್ರಿ ನೀವು ಅವ್ರನ್ನ? ಸರ್ 15 ವರ್ಷ ಇಲ್ಲ ಸರ್ ಅವರು ತಗದ್ ನೋಡಿರಿ. ಓಕೆ ಸರ್ ಕಾನೂನು ಪ್ರಕಾರ 5 ವರ್ಷ 10 ವರ್ಷದ ಮೇಲೆ ಬೇರೆ ಕಡೆ ಹಾಕ್ಬೇಕಂತಿಲ್ಲ ನೀವು. ಹೌದು ಸರ್ ಸ್ವಲ್ಪ ಚಿಕ್ಕದಾಗಿ ಬಹಳ ಚಿಕ್ಕದಾಗಿ ಮಾಡಿ ಬೆಂಗಳೂರು ಲೇಟಾಗಿ 4 ಗಂಟೆ ಟೈಮ್ ಆಯಿತು. ಅದರಿಂದ ತಹಸೀಲ್ದಾರ್ ಕಚೇರಿಗಳಿಗೆ ಸಾರ್ವಜನಿಕರ ದೂರುಗಳು ಬಹಳ ಬರ್ತಾ ಇದೆ, ಸ್ಪಂದಿಸ್ತಿಲ್ಲ. ಆಮೇಲೆ ಸರ್ಕಾರಗಳು ಸರಿ ಕೆಲಸ ಮಾಡ್ತಾರೆ, ಬಹಳ ಕಂಪ್ಲೇಂಟ್ ಇದೆ. ನಾವೆಲ್ಲ ತಹಸೀಲ್ದಾರ್ ಅವರೆಲ್ಲ ಕಂಟ್ರೋಲ್ ಮಾಡಬೇಕು. ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೌಜನ್ಯದಿಂದ ವರ್ತಿಸಬೇಕು ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಭಾಳ ವಲ್ಗರಾಗಿ ಮಾತಾಡೋದು, ಭಾಳ ಹೀಯಾಗಿ ಮಾತಾಡೋದು ದಯವಿಟ್ಟು ಬಿಟ್ಕೊಳ್ಬೇಕು. ಭಾಳ ಸೌಮ್ಯವಾಗಿ ಮಾತಾಡಿ ನಾನು ಪಬ್ಲಿಕ್ನೇ ಕಂಟ್ರೋಲ್ ಮಾಡಿ ನಾವು ನಿಮ್ಮ ಅಡ್ಮಿನಿಸ್ಟ್ರೇಷನ್ ವಿಚಾರದಾಗೆ ನಾವು ಇಂಟ್ರೆಸ್ಟ್ ಆಗಲ್ಲ. ಆದರೆ ಸಾರ್ವಜನಿಕರ ಜೊತೆ ನೀವು ಭಾಳ ಅನ್ಯೋನ್ಯವಾಗಿ ಬರಬೇಕು. ಭಾಳ ಜಾಸ್ತಿ ಆಯ್ತು ನಾನು ಮುಂದಿನ ಕಟ್ಟಿಕೊಡ್ಬೇಕು.